ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಲು ಸಾಧ್ಯ ಇಲ್ಲ ಅನ್ನುವಂಥ ಮಾತನಾಗ ನ್ಯಾಯಮೂರ್ತಿ NV ಅಂಜಾರಿಯಾ ಅವರು ಹೇಳ್ತಿದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದ ವಿಚಾರಣೆಗೆ ತಡೆ ನೀಡೋದಕ್ಕೆ ಸಾಧ್ಯವಿಲ್ಲ. CBI ತನಿಖೆ ಕೋರಿರುವ ಅರ್ಜಿಯಲ್ಲಿ ಮಧ್ಯಪ್ರವೇಶ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನೀವು ಏಕಸದಸ್ಯ ಪೀಠಕ್ಕೆ ಬೇಕಾದರೆ ಮನವಿ ಸಲ್ಲಿಸಬಹುದು ಅನ್ನುವಂಥ ಮಾತನಾಗ ಈಗ ನ್ಯಾಯಮೂರ್ತಿ ಅಂಜಾರಿಯಾ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ವಿಭಾಗೀಯ ಪೀಠ ಹೇಳ್ತಾ ಇದೆ. ನ್ಯಾಯಮೂರ್ತಿ ಅಂಜಾರಿಯಾ ಅವರು ನಾವು ಇದರಲ್ಲಿ ಮುಕ್ತು ತೋರಿಸೋದಕ್ಕಾಗಲ್ಲ, ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ, ನೀವು ಬೇಕಾದರೆ ಏಕಸದಸ್ಯ ಪೀಠದ ಮುಂದೆ ಮನವಿ ಸಲ್ಲಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಏಕಸದಸ್ಯ ಪೀಠಕ್ಕೆ ಮನವಿ ಸಲ್ಲಿಸ್ಬೋದು, ನಾವು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನ್ಯಾಯಮೂರ್ತಿ NV ಅಂಜಾರಿಯಾ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಈಗಾಗಲೇ ದೇವರಾಜು ಪರ ವಕೀಲರು ಈ ಪ್ರಕರಣಕ್ಕೆ ಅಂದರೆ ಏಕಸದಸ್ಯದ ಪೀಠದ ಆದೇಶಕ್ಕೆ ತಡೆ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಈಗ ನ್ಯಾಯಮೂರ್ತಿ ಅಂಜಾರಿಯಾ ಅವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ, ತಿರಸ್ಕರಿಸಿದ್ದಾರೆ. ನಾವು ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ, ನೀವೇನಾದ್ರು ಇದ್ದರೆ ನೇರವಾಗಿ ಅದನ್ನು ಅಲ್ಲೇ ಅಪೀಲ್ ಮಾಡಿ ಅಂತ ಹೇಳಿದ್ದಾರೆ. ದೇವರಾಜ್ ಅವರಿಗೆ ಈಗ 80 ವರ್ಷ, ಈಗ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎದುರಿಸಲು ಸಾಧ್ಯವೇ? ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನು ಮಂಡಿಸಿದ್ದಾರೆ. ಈಗಾಗಲೇ ದೇವರಾಜ್ ಅವರಿಗೆ 80 ವರ್ಷ ಆಗಿದೆ, ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅವರು ಎದುರಿಸೋದಕ್ಕೆ ಸಾಧ್ಯನಾ? ಏಕಸದಸ್ಯ ಪೀಠದ ಆದೇಶದಿಂದ ಪ್ರಾಸಿಕ್ಯೂಷನ್ ಎದುರಿಸೋಕ್ಕಾಗತ್ತೆ. ದೇವರಾಜುಗೆ ಈಗ 80 ವರ್ಷವಾಗಿದೆ ಅನ್ನುವಂಥ ವಾದವನ್ನು ದುಷ್ಯಂತ್ ದವೆ ಅವರು ಮಂಡಿಸ್ತಾ ಇದ್ದಾರೆ. ಈಗ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಾದವನ್ನು ಕೂಡ ಅವರು ಮಂಡಿಸ್ತಾ ಇದ್ದಾರೆ. ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ಹೇಳ್ತಿದ್ದಾರೆ. ಆದರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ A4 ದೇವರಾಜ್ ಅವರ ಪರ ಏನು ವಾದವನ್ನು ಮಂಡಿಸ್ತಾ ಇದ್ದಾರೆ ದುಷ್ಯಂತ್ ದವೆ ಅವರು, ಮೊದಲನೇದಾಗಿ ಈಗ ಏಕಸದಸ್ಯ ಪೀಠದಲ್ಲಿ ಅವರ ವಿರುದ್ಧ ಈಗಾಗಲೇ ಪ್ರಕರಣ ಕೂಡ ಇದೆ. ಇನ್ಫ್ಯಾಕ್ಟ್ ಏಕಸದಸ್ಯ ಪೀಠದಲ್ಲಿ ಲೋಕಾಯುಕ್ತರು ವರದಿಯನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ಅವರಿಗೂ ಸೂಚನೆ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆ ಕೊಡಬೇಕು, ಜೊತೆಗೆ ವಿಚಾರಣೆಯನ್ನು ಮುಂದೂಡಬೇಕು ಅಂತ ದುಷ್ಯಂತ್ ದವೆ ಅವರು ವಾದವನ್ನು ಮಂಡಿಸಿದರು. ಆದರೆ ಈಗ ವಿಭಾಗೀಯ ಪೀಠ ಏಕಸದಸ್ಯ ಪೀಠದ ವಿಚಾರಣೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಜೊತೆಗೆ ನಿಮ್ಗೇನಾದರೂ ಅಲ್ಲಿ ಅಪೀಲ್ ಮಾಡಬೇಕು ಅಂದರೆ ಏಕಸದಸ್ಯದ ಪೀಠದ ಮುಂದೆ ನೀವೇ ಖುದ್ದಾಗಿ ಹಾಜರಾಗಿ ಮನವಿ ಸಲ್ಲಿಸಿ ಅಂತ ಹೇಳ್ತಾ ಇದೆ. ರೈಟ್, ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕಕ್ಷಿದಾರರಿಗೆ 80 ವರ್ಷ ಆಗಿದೆ. 80 ವರ್ಷ ವಯಸ್ಸಿನಲ್ಲಿ ಅವರು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎದುರಿಸೋದಕ್ಕೆ ಸಾಧ್ಯವೇ? ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಆದರೆ ಕಾನೂನೇ ಎಲ್ಲರಿಗೂ ಒಂದೇ. 18 ವರ್ಷದವರಿಗೂ ಅದೇ ಕಾನೂನೇ, 80 ವರ್ಷದವರಿಗೂ ಅದೇ ಕಾನೂನೇ. ಹೀಗಾಗಿ ಈ ಕಾನೂನಿನ ಸಮರ ಏನಾಗುತ್ತೆ?